ಎಲ್ಲಾ ಶಿವನ ದೇವಸ್ಥಾನದಲ್ಲಿ ಕೇವಲ ಲಿಂಗ ರೂಪದಲ್ಲಿ ಮಾತ್ರ ಶಿವನನ್ನ ಆರಾಧನೆ ಮಾಡ್ತಾರೆ. ನಮ್ಮ ದೇವಸ್ಥಾನದಲ್ಲಿ 5 ಮುಖಗಳಿದಾವೆ. ಪಂಚಮುಖ, ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಅಂತ ಪಂಚಮುಖಗಳಿಂದ ಶಿವನ ಅವತಾರ ಇದೆ. ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಇವತ್ತಿನ ಫ್ರೆಶ್ ವ್ಲಾಗಿಗೆ ಸ್ವಾಗತ, ಸುಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ನಾನಂತೂ ಸೂಪರ್ ಆಗಿದ್ದೀನಿ. ರೀಸೆಂಟಾಗಿ ಒಂದು ಲೈಬ್ರರಿದು ಒಂದು ವ್ಲಾಗ್ ಹಾಕಿದ್ದೆ. ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ಇಟ್. ಸೊ ಇವತ್ತಿನ ವ್ಲಾಗಿನ ಉದ್ದೇಶ ಏನಂದರೆ, ಶ್ರಾವಣ ಮಾಸ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವತ್ತು ಶ್ರಾವಣ ಮಾಸದ ಮೊದಲನೇ ಸೋಮವಾರ. ನಮ್ಮ ಮನೇಲಿ ಏನಾಗುತ್ತೆ ಅಂದರೆ, ಪ್ರತಿ ಸೋಮವಾರ ಶ್ರಾವಣ ಮಾಸದ ಟೈಮಲ್ಲಿ ಶಿವನ ಆರಾಧನೆ, ಶಿವನ ಪೂಜೆ ಮಾಡ್ತೀವಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ನೀಟಾಗಿ ರೆಡಿಯಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ಶಿವನ ಆರಾಧನೆ ಆ್ಯಂಡ್ ಪೂಜೆ ಮುಗಿಸ್ದೆ. ಅದಾದ್ಮೇಲೆ ನಂಗೆ ಇವತ್ತು ಏನು ಗೊತ್ತಾಯ್ತು ಅಂದರೆ, ಒಂದು ಶಿವನ ದೇವಸ್ಥಾನ ಇದೆ ಇಲ್ಲೇ ನಮ್ಮ ತುಮಕೂರಲ್ಲಿ, ವಿಚ್ ಇಸ್ ಅನ್ಎಕ್ಸ್ಪ್ಲೋರ್ಡ್, ಆಯಿತಾ. ಸೊ ಆ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಣ, ನಿಮಗೂ ತೋರಿಸೋಣ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ. ಅದು ಎಲ್ಲಿದೆ ಅಂದರೆ, ನಮ್ಮ APMC ಯಾರ್ಡ್ ಇದೆಯಲ್ಲ ಬಟ್ವಾಡಿಲಿ, ಸೊ ಅಲ್ಲಿರೋದು. ಸೊ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ಕಮೆಂಟ್ ಮಾಡಿ ದೇವಸ್ಥಾನ ಹೆಂಗಿತ್ತು, ಹೆಂಗೆ ಅನಿಸ್ತು ಅಂತ. ಓಕೆನಾ, ಚಲೋ ಲೆಟ್ಸ್ ಗೋ. ನಾನೀಗ ಗಾಡಿ ತೊಗೊಂಡು ಹೊರಟೆ ಗೈಸ್. ತುಮಕೂರಿನ ವೆದರ್ ಅಂತೂ ಬೊಂಬಾಟಾಗಿ ಕಾಣ್ತಿದೆ. ಲೈಕ್ ನೀವು ನೋಡ್ತಿದ್ದೀರಲ್ಲ, ಆಕಾಶ ಎಷ್ಟು ಸಕ್ಕದಾಗಿ ಕಾಣ್ತಿದೆ ಅಂತ. ಕ್ಲೌಡ್ಸ್ ಕೂಡ ಲೈಕ್ ಸೂಪರ್ ಆಸಮ್ ಆಗಿತ್ತು. ನನಗಂತೂ ಈ ಲಾಂಗ್ ರೈಡ್ ತುಂಬ ಇಷ್ಟ ಆಗ್ತಿದೆಯಪ್ಪ. ಸಿಟಿ ಕಡೆಯಿಂದ ಹೋಗಲಿಲ್ಲ, ಬಿಕಾಸ್ ತುಂಬ ಟ್ರಾಫಿಕ್ ಇರುತ್ತೆ ಆ್ಯಂಡ್ ಮಳೆ ಯಾವಾಗಾದರೂ ಸ್ಟಾರ್ಟ್ ಆಗ್ಬೋದು. ಅದಕ್ಕೆ ಬೈಪಾಸ್ ರೂಟ್ ತೊಗೊಂಡೆ. ನಮ್ಮ ಮನೆಗೆ ಅದೇ ಹತ್ರ ಆಗುತ್ತೆ ಆ್ಯಕ್ಚುಲಿ. ಹೋಗ್ತಾ ಲೈಕ್ ನನಗಂತೂ ಹಿಂಗೆ ತುಂಬ ಇಷ್ಟ ಆಗ್ತಿತ್ತು. ಬಟ್ ಅಲ್ಲಿ ಒಂದು ನಾಯಿ ಸತ್ತಿರೋದು ನೋಡಿದೆ. ಯಾರೋ ಅದನ್ನ ತುಳಿದುಬಿಟ್ಟು ಕೊಂದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದು ನೋಡ್ತಿದ್ರೆ ತುಂಬ ಬೇಜಾರಾಯಿತು ಗೈಸ್. ಲೈಕ್ ಡಾಗ್ಸಿಗೆ, ಅನಿಮಲ್ಸಿಗೆ ಏನೂ ಗೊತ್ತಾಗಲ್ಲ, ಬಟ್ ನಾವು ಮನುಷ್ಯರು ನೀಟಾಗಿ ಓಡಿಸ್ಬೇಕು, ಜವಾಬ್ದಾರಿಯಿಂದ ಓಡಿಸ್ಬೇಕು. ಅವೆಲ್ಲ ಬರ್ತಿದ್ರೆ ನೋಡ್ಕೊಂಡು ಓಡಿಸ್ಬೇಕು ಆ್ಯಕ್ಚುಲಿ. ಲೈಕ್ ಅದೆಲ್ಲ ನೋಡಿಕೊಂಡು ಹೋಗ್ತಿದ್ದೆ. ಅಷ್ಟೊತ್ತಿಗೆ ಇನ್ನೇನು ಬಟ್ವಾಡಿ ಹತ್ತತ್ರ ಬಂದೆ. ಇಲ್ಲಿ ನೋಡಿದ್ರೆ ಆ್ಯಕ್ಚುಲಿ ಒಂದು ಅಬ್ಸರ್ವ್ ಏನು ಮಾಡಿದೆ ಅಂದರೆ, ಟ್ರಾಫಿಕ್ ಲೈಟ್ಸು ಸುಮ್ಮನೆ ಅಲ್ಲೇ ಹಾಕಿದ್ದಾರೆ ಅಷ್ಟೇ. ಬಟ್ ಏನು ಲೈಕ್ ಫಂಕ್ಷನಲ್ಲೇ ಇಲ್ಲ. ಎಲ್ಲೋ ಲೈಟ್ ಬರ್ತಿತ್ತಪ್ಪ. ಲೈಕ್ ಅದಕ್ಕೆ ಯೂಶ್ವಲಿ ಆಕ್ಸಿಡೆಂಟ್ಸ್ ಆಗುತ್ತೆ. ಬಟ್ ಅವ್ರು ಏನು ಹೇಳ್ತಾರೆ ಅಂದರೆ, ನಾವುಗಳು ಹಿಂಗೆ ಓಡಿಸ್ತೀವಿ ಎಲ್ಲ. ಗೊತ್ತು ಮನುಷ್ಯರು ಹೆಂಗೆಂಗೆ ಓಡಿಸ್ತೀವಿ ನಾವೆಲ್ಲ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಅಡ್ಮಿನಿಸ್ಟ್ರೇಷನ್ ಅವರು ನೋಡ್ಕೊಬೇಕಲ್ಲ, ಲೈಕ್ ಟ್ರಾಫಿಕ್ ಲೈಟ್ಸ್ ಎಲ್ಲ ಕರೆಕ್ಟ್ ಫಂಕ್ಷನ್ ಆಗ್ತಿದೆಯೋ ಇಲ್ವೋ ಅಂತ. ಮೇ ಬಿ ಸೋಲಾರ್ ಆಪ್ರೇಟರ್ ಅಂದ್ಕೊತೀನಿ. ಬಟ್ ಅದೇ ಸನ್ ಕಮ್ಮಿ ಇತ್ತಿರೋದ್ರಿಂದ ಅದು ಆಪ್ರೇಷನ್ ಆಗ್ತಿಲ್ಲ. ದಟ್ ಶುಡ್ ಬಿ ರೆಕ್ಟಿಫೈಡ್ ಆ್ಯಕ್ಚುಲಿ. ಹೀಗೆ ಮಾಡ್ತಾ ನಾನು ಇನ್ನೇನು ಪುಣೆ ಮತ್ತು ಬೆಂಗಳೂರು ಹೈವೇ ಹತ್ರ ಬಂದೆ. ಸೊ ಇಲ್ಲಿಂದ APMC ಯಾರ್ಡ್ ಹತ್ರ ಇದೆ, ಬನ್ನಿ ನಿಮಗೂ ತೋರಿಸ್ತೀನಿ. ಸೊ ಇಲ್ಲಿಂದ ನೀವು ರೈಟ್ ತೊಗೊಬೇಕು. ಸಿಟಿ ಕಡೆಯಿಂದ ಬಂದರೆ ರೈಟ್ ತೊಗೊಂಡು ಸ್ಟ್ರೈಟ್ ಹಿಂಗೆ ಹೋದರೆ ನಿಮಗೆ APMC ಯಾರ್ಡು ಮತ್ತು ಕರ್ನಾಟಕದ್ದು ನಮ್ಮ ಕೃಷಿ ಮಾರುಕಟ್ಟೆ ಅದೆಲ್ಲ ಕಾಣುತ್ತೆ ಇಲ್ಲಿಂದ. ಹೈವೇ ಹತ್ತೋದೇನು ಬೇಕಾಗಿಲ್ಲ, ಈ ಸೈಡ್ ರೋಡಲ್ಲೇ ಹೋಗ್ಬೋದು. ಐ ಥಿಂಕ್ ಇಲ್ಲೇ ಎಲ್ಲೋ ಬರಬೇಕು ಮುಂದೆ ಹೋಗ್ಬಿಟ್ಟು. ಲೆಟ್ಸ್ ಸಿ. ಯಾವತ್ತೂ ಬಂದಿಲ್ಲ. ಹೀಗೆ ಮುಂದೆ ಬಂದರೆ ನಿಮಗೆ ಇಲ್ಲಿ ಬೋರ್ಡ್ ಕಾಣ್ತಿರಬಹುದು. ಝೂಮ್ ಮಾಡಿ ತೋರಿಸ್ತೀನಿ ಬನ್ನಿ. ಪಶುಪತಿನಾಥ ದೇವಾಲಯ ಅಂತ ಅಲ್ಲಿ ಬರ್ತಿದೆ. ಸೊ ಎಸ್, ಇಲ್ಲಿ APMC ಯಾರ್ಡ್ ಅಲ್ಲಿದೆ. ಇದು ಮಾರುಕಟ್ಟೆ ನಮ್ಮ ತುಮಕೂರಿಂದು. ಈ ಕಡೆ ಹೈವೇಯಿಂದ ಈ ಕಡೆಗೆ ಬಂದ ತಕ್ಷಣ ಒಳಗೆ ತೊಗೊಂಡ್ರೆ ಕೃಷಿ ಮಾರುಕಟ್ಟೆಯಲ್ಲಿ ಡೈರೆಕ್ಟಾಗಿ ನಿಮಗೆ ಇಲ್ಲಿ ದೇವಸ್ಥಾನ ಸಿಗುತ್ತೆ. ಚಿಕ್ಕದಾಗಿದೆ, ತುಂಬ ಸುಂದರವಾಗಿ ಕಾಣ್ತಿದೆ. ಬನ್ನಿ ಈಗ ಒಳಗೋಗಿ ನೋಡೋಣ. ಇಲ್ಲಿ ಹುಷಾರಾಗಿರ್ಬೇಕಪ್ಪ, ಕೋತಿಗಳಿದ್ದಾವೆ ಅಕ್ಕಪಕ್ಕದಲ್ಲಿ. ಸೊ ಎಸ್, ಈ ಕಡೆ ನೋಡ್ತಿದ್ರೆ APMC ಯಾರ್ಡ್ ಇದೆ. ಬನ್ನಿ ಒಳಗೆ ಹೋಗೋಣ. ಎಸ್, ಎಂಟ್ರಿ ತೊಗೊಳ್ಳೋಣ. ಎಂಟ್ರಿ ತಗೊಂಡ ತಕ್ಷಣವೇ ವಿಲ್ ಬಿ ವೆಲ್ಕಮ್ಡ್ ಬೈ ದಿಸ್ ಹೋಮ್ಲಿ ಎನ್ವಿರಾನ್ಮೆಂಟ್. ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ, ಸುತ್ತಮುತ್ತ ಗ್ರೀನು. ಇಲ್ಲೊಂದು ದೊಡ್ಡ ಮರ ಇದೆ, ನೆರಳಲ್ಲಿದೆ. ಆ ಮರದ ನೆರಳಲ್ಲಿ ಆರಾಮಾಗಿ ಕೂತ್ಕೊಬೋದು. ಇಲ್ಲೆಲ್ಲ ಐ ಥಿಂಕ್ ಪೂಜೆ ಹವನ ಎಲ್ಲ ಮಾಡ್ತಾರೆ ಅಂದ್ಕೊತೀನಿ. ಆ್ಯಂಡ್ ನಾಗದೇವತೆಗಳು ಇಲ್ಲಿದ್ದಾರೆ. ಎಂಟ್ರೆನ್ಸಿಂದ ಲೆಫ್ಟಿಗೆ ಬಂದರೆ ಮೊದಲು ಗಣೇಶನ ಮೂರ್ತಿ ಇದೆ ಇಲ್ಲಿ, ಮಹಾಗಣಪತಿ ದೇವಾಲಯ. ಸೊ ಗಣೇಶನ ದರ್ಶನ ಮಾಡಿಕೊಂಡು ನಾವು ಇನ್ನೇನು ಒಳಗೆ ಹೋಗ್ತಿದ್ದೀವಿ ಈಗ. ಸೊ ಎಸ್, ಇಲ್ಲಿ ಬಂದ ತಕ್ಷಣ ಗಂಟೆ ಇದೆ. ಗಂಟೆ
ಎಂಟ್ರಿ ಆದ ಕೂಡಲೇ ನಿಮಗಿಲ್ಲಿ ದೇವ್ರ ಪ್ರತಿಮೆ, ಇಲ್ಲಿ ನಂದಿ ಇದೆ ಆ್ಯಂಡ್ ಪಶುಪತಿನಾಥ ಸ್ವಾಮಿ. ಎಲ್ಲರೂ ಕೈ ಮುಕ್ಕೊಂಡು ನೀಟಾಗಿ ಪ್ರೇ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಇದ್ದಿದ್ದ ಆಸೆ ಎಲ್ಲ ದೇವರು ಪೂರೈಸಲಿ ಅಂತ ನಾನು ಕೇಳ್ಕೊತಿದ್ದೀನಿ. ಇಲ್ಲಿ ನೀವು ಉತ್ಸವ ಮೂರ್ತಿ ನೋಡ್ಬೋದು. ಆ್ಯಂಡ್ ಈ ಕಡೆಗೆ ಬಂದರೆ ಪಾರ್ವತಿ ದೇವಿಯ ದೇವಾಲಯ ಇದೆ. ಸೊ ಈ ಥರ ಮೇನ್ ಗರ್ಭಗುಡಿ ಈ ಥರ ಇದೆ. ಇನ್ನೇನು ಸ್ವಲ್ಪ ಹೊತ್ತಾದಮೇಲೆ ಮಂಗಳಾರತಿ ಮಾಡಿದ್ರು ಪುರೋಹಿತರು. ಮಂಗಳಾರತಿ ತೊಗೊಳಕ್ಕಂತ ನಾನು ಹೋದೆ. ಈಗ ಬೇರೆ ಎಲ್ಲ ಕಡೆಯೂ ನಾವು ಶಿವಂಗೆ ಲಿಂಗದ ರೂಪದಲ್ಲಿ ನೋಡಿರ್ತೀವಿ, ಬಟ್ ಇಲ್ಲಿ ನನಗೆ ಮುಖ ಕಾಣ್ತಿದೆ, ಶಿವಂದು ಮುಖರೂಪಿಯಲ್ಲಿದ್ದಾರೆ. ಪುರೋಹಿತರು ಆ್ಯಕ್ಚುಲಿ ಹೇಳ್ತಿದ್ರು, ನೀವು ಇನ್ನೊಂಚೂರು ಬೇಗ ಅಥವಾ ಬೆಳಗ್ಗೆ ಬಂದಿದ್ರೆ ತುಂಬ ಜನ ಭಕ್ತಾದಿಗಳು ಇದ್ದರು, ತುಂಬ ಸೊಗಸಾಗಿ ಕಾಣ್ತಿತ್ತು ದೇವಾಲಯ ಅಂತ ಹೇಳ್ತಿದ್ರು. ಸೊ ಅದೇ ಪುರೋಹಿತರ ಹತ್ರ ಹೀಗೆ ಪೂಜೆ ಬಗ್ಗೆ ಎಲ್ಲ ಮಾತಾಡಬೇಕಾದ್ರೆ ನಿಮ್ಮನ್ನೂ ಒಂಚೂರು ನಾಲೆಜ್ ತಿಳಿಸೋಣ, ಒಂದಿಷ್ಟು ಎನ್ಲೈಟ್ಮೆಂಟ್ ಕೊಡೋಣ ಅಂತ ಒಂದಿಷ್ಟು ಕ್ವೆಶನ್ಸ್ ಕೇಳೋಣ ಅಂತ ಕೇಳಿದೆ. ಸ್ಪೋರ್ಟಿವ್ ಸ್ಪಿರಿಟಿಂದ ಪೂಜೆ ಆದ ತಕ್ಷಣವೇ ಕೇಳಿ ಅಂತ ಹೇಳಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಫ್ಲೋರಿಂಗ್ ಆ್ಯಂಡ್ ಆಲ್ಸೋ ಈ ಸೀಲಿಂಗ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಇದು ನೋಡ್ಬಿಟ್ಟು ನನಗಂತೂ ನಿಜ ಲೈಕ್ ಐ ಫೆಲ್ ಟೂ ಹ್ಯಾಪಿ. ಒಳಗಡೆ ಪೂಜೆ ಮತ್ತು ಆರತಿ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಹಾಕೋಣ ಅಂತ ಈ ಕಡೆಗೆ ಬಂದೆ. ಇಲ್ಲಿ ನವಗ್ರಹ ದೇವಸ್ಥಾನ ಇದೆ. ಓಕೆ, ಇಲ್ಲೆಲ್ಲ ಐ ಥಿಂಕ್ ಅದೇ ಪ್ರಸಾದ ಅದೆಲ್ಲ ಕೊಡ್ತಾರೆ, ಕೊಟ್ಟಾಗಿಲ್ಲಿ ತಿನ್ಬೋದು. ಸ್ವಚ್ಛತೆಯನ್ನು ಕಾಪಾಡಿ, ವೆರಿ ಟ್ರೂ. ಸೊ ಇಲ್ಲಿ ನವಗ್ರಹ ದೇವ್ರದ್ದು ಸ್ಥಾನ ಇದು. ಇಲ್ಲಿ ಹಿಂಗಿದೆ. ಇಲ್ಲೊಂದು ಚಿಕ್ಕ ಗಂಟೆ ಇದೆ, ಎಷ್ಟು ಕ್ಯೂಟಾಗಿದೆ. ಚನ್. ಸೊ ತಿರ್ಗಾ ಒಳಗೆ ಹೋಗಿ ಪ್ರದಕ್ಷಿಣೆ ಹಾಕ್ತೀನಿ ಈಗ. ಸೊ ಎಸ್, ಇಲ್ಲಿ ಪ್ರದಕ್ಷಿಣೆ ಹಾಕೋದು ಒಳಗಡೆನೆ. ತುಂಬ ಕತ್ಲಾಗಿದೆ, ಲೈಟ್ಸು ನಂಗೆ ಕಾಣ್ತಿದೆ ನೀಟಾಗಿ, ಬೇಡ ಸದ್ಯಕ್ಕೆ. ಸೊ ಎಸ್, ಪ್ರದಕ್ಷಿಣೆ ಮುಗೀತು. ಹಾಕ್ಕೊಂಡು ಪ್ರದಕ್ಷಿಣೆ ಇನ್ನೇನು ನಾನು ಬಂದೇ ಹೇಳ್ತೀರ್ಕ. ಬೇರೆ ಬೇರೆ ಪೂಜಾ ಸೇವೆಗಳು ಯಾವುದಾದ್ರೂ ಮಾಡಿಸ್ಬೇಕಂದ್ರೆ ಇಷ್ಟಿಂದು ಅಂತ ಬರ್ತಿದ್ದಾರೆ. ನಿಮ್ಮ ಇನ್ಫಾರ್ಮೇಷನ್ ಇರೋಂಥ ಅದನ್ನು ಹಾಕ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ತೆ ಸರ್. ಇದು ಪಶುಪತಿನಾಥ ಟೆಂಪಲ್ಗೆ ನೀವು ಪುರೋಹಿತರ ಕೆಲಸ ಮಾಡ್ತಿದ್ದೀರಲ್ಲ, ಸೊ ನಾನಿಲ್ಲಿ ಫಸ್ಟ್ ಟೈಮ್ ಬಂದಿರೋದು. ನೋಡಿದಾಗ ತುಂಬ ಅದ್ಭುತವಾಗಿ ಚೆನ್ನಾಗಿ ಅನಿಸ್ತು ನನಗೆ. ಈ ನಿಮ್ಮ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ನಮ್ಮ ವೀಕ್ಷಕರಿಗೆ, ಹಂಗೇನೆ ದೇವಸ್ಥಾನದ ಬಗ್ಗೆ, ಯಾವಾಗ ಕಟ್ಸಿರೋದು, ಯಾವಾಗಿಂದ ಯಾವ ಥರದ ಪೂಜೆ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ಒಂಚೂರು ಹೇಳ್ತೀನಾ? ನೋಡಿ, ಪಶುಪತಿನಾಥ ದೇವಸ್ಥಾನ ಇದು APMC ಯಾರ್ಡ್ ಒಳಗಡೆ ಬಟವಾಡಿ ಹತ್ರ, ಬಟವಾಡಿ ಹತ್ರ ಇರುವಂಥ APMC ಒಳಗಡೆ ಇರುವಂಥ ದೇವಸ್ಥಾನ. ನೋಡಿ, ಪಶುಪತಿನಾಥ ಅಂದರೆ ಎಲ್ಲ ಶಿವನ ದೇವಸ್ಥಾನದಲ್ಲಿ ಕೇವಲ ಲಿಂಗ ರೂಪದಲ್ಲಿ ಮಾತ್ರ ಶಿವನನ್ನು ಆರಾಧನೆ ಮಾಡ್ತಾರೆ. ನಮ್ಮ ದೇವಸ್ಥಾನದಲ್ಲಿ 5 ಮುಖಗಳಿದ್ದಾವೆ. ಪಂಚಮುಖ, ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಅಂತ ಪಂಚಮುಖಗಳಿಂದ ಶಿವನ ಅವತಾರ ಇದೆ. ಇದು ಪಶುಪತಿನಾಥ ಅಂತಂದ್ರೆ ಪಶುಗಳಿಗೆ ಅಧಿಪತಿ ಅಂತ. ನೇಪಾಳದಲ್ಲಿರುವಂತಹ ಪಶುಪತಿ ಇದೇ ತರನೇ 5 ಮುಖಗಳು. ಅಲ್ಲಿ ಊರ್ಧ್ವ ಮುಖ ಒಂದಿದೆ. ನಾವು ಇಲ್ಲಿ ಜಗದ್ಗುರುಗಳ ಆದೇಶದ ಮೇರೆಗೆ ಸುತ್ತ 5 ಮುಖಗಳನ್ನ ಮಾಡಲಾಗಿದೆ. ನಮ್ಮ ದೇವಸ್ಥಾನದ ವಿಶೇಷ ಏನಪ್ಪಾ ಅಂತಂದ್ರೆ, ಇಲ್ಲಿ ಪರಿವಾರ ದೇವತೆಗಳು ಎಲ್ಲ ಗಣಪತಿ, ಸುಬ್ರಹ್ಮಣ್ಯ ಅಂದ್ರೆ ನಾಗ ದೇವತೆಯ ರೂಪದಲ್ಲಿ ಸುಬ್ರಹ್ಮಣ್ಯ ಇದೆ, ಹಾಗೂ ಶಿವ, ಪಾರ್ವತಿ ಎಲ್ಲ ಇದೆ. ಜೊತೆಗೆ ನವಗ್ರಹ ಕೂಡ ಈಶಾನ್ಯ ದಿಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ನಮ್ಮಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಸಾಕಷ್ಟು ಭಕ್ತಾದಿಗಳಿಗೆ ವಿವಾಹ ವಿಳಂಬ ಇರ್ಬೋದು, ಹಾಗೂ ದಂಪತಿಗಳಲ್ಲಿ ಮನಸ್ತಾಪಗಳು ಇರ್ಬೋದು, ಅಂತ ಎಲ್ಲ ಒಂದು ಕಷ್ಟ ಕಾರ್ಪಣ್ಯಗಳು ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾದ್ರೆ ಅವರೆಲ್ಲರಿಗೂ ಅಂತ ಭಕ್ತಾದಿಗಳಿಗೆ ಸಾಕಷ್ಟು ಅನುಕೂಲಗಳಾಗಿದೆ. ಜೊತೆಗೆ ಆರೋಗ್ಯದ ವಿಚಾರವಾಗಿ ನಮ್ಮ ದೇವಸ್ಥಾನದಲ್ಲಿ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಒಂದು 5 ಸೋಮವಾರಗಳ ಕಾಲ ಬಿಲ್ವ ಪತ್ರೆಯಿಂದ ಸ್ವಾಮಿಗೆ ಅರ್ಚನೆ ಮಾಡಿದ್ರೆ ಅವರಿಗೆ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಒಂದು ಪ್ರತೀತಿ. ಜೊತೆಗೆ
ಇಲ್ಲಿ ಸಂತಾನ ಭಾಗ್ಯ ಕೂಡ ಇದೆ. ಇಲ್ಲಿ ಪಕ್ಕದಲ್ಲೇ ಪಾರ್ವತಿ ದೇವಿ ಇರೋದ್ರಿಂದ ಪಾರ್ವತಿ ದೇವಿಗೆ 5 ಶುಕ್ರವಾರ ಕುಂಕುಮ ಮತ್ತು ಅರಿಶಿಣದಿಂದ ನಾವು ಇಲ್ಲಿ ಅಭಿಷೇಕ ಮಾಡುತ್ತೀವಿ. ಪ್ರತಿ ಶುಕ್ರವಾರ ಮಾತ್ರ ಮಾಡ್ತೀವಿ. ಅಂತ ಸಮಯದಲ್ಲಿ ಯಾರಾದ್ರೂ ಸಂತಾನಕ್ಕೆ ಒಂದು ಸಮಸ್ಯೆ ಇದ್ರೆ ಅವರು ಬಂದು 5 ಶುಕ್ರವಾರಗಳ ಕಾಲ ಅಭಿಷೇಕ ಮಾಡಿದ್ದೇ ಆದಲ್ಲಿ ಅವರು ಸಂತಾನ ಪ್ರಾಪ್ತಿಯಾಗುತ್ತೆ. ಈ ರೀತಿ ನಮ್ಮ ದೇವಸ್ಥಾನದ ಇತಿಹಾಸ. ಸರ್, ಇದು ಶ್ರಾವಣ ಸೋಮವಾರ ಇನ್ನೇನು ಇವತ್ತಿಂದ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಅದ್ರದ್ದು ಏನಾದ್ರು ವಿಶೇಷ ಪೂಜೆ ಅಥವಾ ಏನಾದ್ರು ಇದೆಯಾ? ಪ್ರತಿ ಸೋಮವಾರ ರುದ್ರಾಭಿಷೇಕ ಇರುತ್ತೆ. ಬೆಳಿಗ್ಗೆ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಜಲಾಭಿಷೇಕ ಬೆಳಿಗ್ಗೆ 6:30 ಶುರು ಮಾಡ್ತೀವಿ. ಪ್ರತಿನಿತ್ಯ 6:30 ಪೂಜೆ ಆರಂಭ ಆಗುತ್ತೆ. 8:30 ಮಹಾಮಂಗಳಾರತಿ. ಪೂಜಾ ಸಮಯ ಮಧ್ಯಾಹ್ನ 11 ಗಂಟೆವರೆಗೂ ಇರ್ತೀವಿ. ಅದೇ ರೀತಿ ಸಂಜೆ ಹೊತ್ತು 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ನಾವು ಇಲ್ಲಿ ಪೂಜೆಯನ್ನ ಮಾಡಿಕೊಡ್ತೀವಿ. ಈ ದೇವಸ್ಥಾನ ಟೈಮಿಂಗ್ಸ್ ಏನಾದ್ರು ಹೇಳ್ತೀರಾ ಸರ್? ಯಾವಾಗಿಂದ ಯಾವಾಗ? ಅದೇ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 11 ಗಂಟೆ, ಸಂಜೆ 5ರಿಂದ 8 ಗಂಟೆ. ಪಶುಪತಿನಾಥ ಅವ್ರ ಬಗ್ಗೆ ಏನಾದ್ರು ಬ್ರೀಫ್ ಹಿಸ್ಟ್ರಿ ಅಥವಾ ಈ ದೇವಸ್ಥಾನದ ಒಂದು ಇತಿಹಾಸ ಚಿಕ್ಕದು ಯಾವಾಗ ಸ್ಟಾರ್ಟ್ ಆಯ್ತು, ಹೆಂಗೆ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ದೇವಸ್ಥಾನದ ಇತಿಹಾಸ ಹೇಳ್ಬೇಕಂದ್ರೆ 100 ವರ್ಷದ ಕಾಲ ಹಿಂದಿನ ದೇವಸ್ಥಾನ ಇದು. ಪುನಃ ಅಭಿವೃದ್ಧಿ ಆಗಿದ್ದು 2015 ಏಪ್ರಿಲ್ 16ನೇ ತಾರೀಕು ಇದು ಪುನರ್ ಪ್ರತಿಷ್ಠಾಪನೆ ಆಗಿದೆ. ಆದ್ರೆ ಮೂಲತಃ ಇಲ್ಲಿ ರಾಮೇಶ್ವರ ಚಂದ್ರಮೌಳೇಶ್ವರ ಅಂತ ಹೇಳಿ ಪೂಜೆ ಮಾಡ್ತಿದ್ರು. ಸುಮಾರು ನೆಲ್ಮಂಗಲ, ಮಾಗಡಿ, ಜಕ್ಸಂದ್ರ, ಬೆಂಗಳೂರು, ಮಾರ್ತಳ್ಳಿ, ಅಲ್ಲಿಂದ ಇವತ್ತಿಗೂ ಶ್ರಾವಣ ಮಾಸದಲ್ಲಿ, ಕಾರ್ತಿಕ ಮಾಸದಲ್ಲಿ ತುಂಬಾ ಜನ ಮನೆ ದೇವರು ಅಂತ ಹೇಳಿ ಇಲ್ಲಿ ಪೂಜೆಗೆ ಬರ್ತಾ ಇರ್ತಾರೆ. ಯಾವಾಗ್ಲೂ ಇವತ್ತಿಗೂ ಬರ್ತಾರೆ. ಹಾಗಾಗಿ ಅವರೆಲ್ಲ ರಾಮೇಶ್ವರ ಚಂದ್ರಮೌಳೇಶ್ವರ ಅಂತ ಇವತ್ತಿಗೂ ಬರ್ತಾರೆ. ಇಲ್ಲಿ ಪಶುಪತಿನಾಥ ಅಂತ ಯಾಕೆ ಪ್ರತಿಷ್ಠಾಪನೆ ಮಾಡಿದೀವಿ ಅಂತಂದ್ರೆ, ಕಾಶಿ ಜಗದ್ಗುರುಗಳು 30 ವರ್ಷದಿಂದ ಈ ಸ್ಥಳಕ್ಕೆ ಬಂದಿದ್ರು. ಇಲ್ಲಿ ತುಮಕೂರಲ್ಲಿರುವಂತಹ ಹಿರಿಯರೆಲ್ಲ ಸೇರ್ಕೊಂಡು ಕಾಶಿ ಜಗದ್ಗುರುಗಳನ್ನ ಕರ್ಕೊಂಡ್ ಬಂದಾಗ ಇಲ್ಲಿರೋ ಮರಗಳು, ಇಲ್ಲಿ ಅರಳಿ ಮರ ಇದೆ, ಅರಳಿ ಮರ, ಬನ್ನಿ ಮರ, ಅಂಕೋಲೆ ಹಾಗೂ ತಾರೆ ಮರ. ಹಿಂದೆ ದೇವಸ್ಥಾನದ ಒಳಗಡೆನೆ ಬೇವಿನ ಮರ ಇದೆ. ಗರ್ಭಗುಡಿ ಹಿಂದೆ ಬೇವಿನ ಮರ ಇದೆ. ಎಲ್ಲಾ ಮರಗಳಿರೋದ್ರಿಂದ ಇಲ್ಲಿ ಪಶುಪತಿನಾಥನಿಗೆ ತುಂಬಾ ಶ್ರೇಷ್ಠವಾದ ಜಾಗ, ಅದನ್ನೇ ಪ್ರತಿಷ್ಠಾಪನೆ ಮಾಡಿ ಅಂತ ಗುರುಗಳು ಆಜ್ಞೆ ಮಾಡಿದ್ರು. ಆ ಪ್ರಕಾರ APMC ಆಡಲ್ಲಿರುವಂತ ಎಲ್ಲ ಹಿರಿಯರು ಹಾಗೂ ತುಮಕೂರಲ್ಲಿರುವಂತ ಎಲ್ಲರೂ ಹಿರಿಯರು ಸೇರ್ಕೊಂಡು ಈ ದೇವಸ್ಥಾನ ಪುನರ್ ನಿರ್ಮಾಣ ಮಾಡಿದ್ರು. ಅವಾಗ ಆ ಪಶುಪತಿನಾಥ ಪಂಚಮುಖಗಳು ಅಂತ ಎಲ್ಲರೂ ಸೇರ್ಕೊಂಡು ನೇಪಾಳಕ್ಕೆ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಬಂದು ಯಾವ ತರ ಪ್ರತಿಷ್ಠಾಪನೆ ಮಾಡೋದು, ವಿಗ್ರಹ ಕೆತ್ತನೆಯಲ್ಲಿ ವಿಗ್ರಹ ಅಷ್ಟೇ, ನಮ್ಮ ಸ್ವಾಮಿ ವಿಗ್ರಹ ಮತ್ತೆ ಎಲ್ಲ ವಿಗ್ರಹಗಳು ತಮಿಳುನಾಡು ಕುಂಭಕೋಣಂನಲ್ಲಿ ಮಾಡಿಸಿದ್ದಾರೆ. ಅಲ್ಲಿದೆ ಮಾಡಿಸ್ಕೊಂಡು ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಈ ತರ ದೇವಸ್ಥಾನ ನಾನು ತುಮಕೂರೆಲ್ಲ ಎಲ್ಲೂ ಕೇಳ್ಪಟ್ಟಿಲ್ಲ, ಸುತ್ತಮುತ್ತನೂ ಇಲ್ಲ ಅಂತ. ಹೌದು, ಇಡೀ ನಮ್ ಇಂಡಿಯಾದಲ್ಲಿ ಪಶುಪತಿನಾಥ ಅಂತ ದೇವಸ್ಥಾನಗಳು ತುಂಬಾ ಇದಾವೆ, ಹೆಸರಿರೋ ದೇವಸ್ಥಾನಗಳು ಬಹಳ ಇದಾವೆ. ಆದ್ರೆ 5 ಮುಖಗಳಿಲ್ಲ ನೋಡಿ ಆ ಸ್ವಾಮಿಗೆ. ಅದಕ್ಕೆ ನಾವು ಭಕ್ತರಿಗೆಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಹಿಂದೆ ಕನ್ನಡಿ ಇಟ್ಟಿದೀವಿ. ಆ ಕನ್ನಡಿಯಿಂದ ನಾವು ಹಿಂದಿನ ಮುಖಗಳ ದರ್ಶನ ಮಾಡಬಹುದು. ಮುಂದೆ 3 ಮುಖ ಕಾಣಿಸುತ್ತೆ, ಹಿಂದೆ 2 ಮುಖ ಇದಾವೆ. ನಮ್ಮ ಭಾರತದಲ್ಲಿ ಮಾಂಡಸೇರ್ ಅಂತ ಒಂದು ಊರಿದೆ, ಅಲ್ಲಿ ಪಶುಪತಿನಾಥ. ಅದು ಬಿಟ್ರೆ 5 ಮುಖಗಳು ಇರುವಂತ ದೇವಸ್ಥಾನ ಇದು ಒಂದೇ, ಮತ್ತೆಲ್ಲೂ ಸಿಗೋಲ್ಲ ನಿಮಗೆ. ಈ ರೀತಿ ನೋಡಿ 5 ಮುಖಗಳು. ಇಲ್ಲಿ ಪ್ರಸಾದ ಅರ್ಚನೆ ಅದೆಲ್ಲ ಇನ್ನು ನಮ್ಮ ದೇವಸ್ಥಾನದಲ್ಲಿ ಪ್ರದೋಷ ಪೂಜೆ, ತಿಂಗಳಿಗೆ ಬರುವಂತ 2 ಪ್ರದೋಷ ಪೂಜೆ ಸಂಜೆ 6 ಗಂಟೆಗೆ ಪ್ರಾರಂಭ ಮಾಡ್ತೀವಿ. 8 ಗಂಟೆ ಮಹಾಮಂಗಳಾರತಿ ಹಾಗೂ ಸಂಕಷ್ಟ ಚತುರ್ಥಿ ಹೊರಗಡೆ ಪ್ರಥಮದಲ್ಲಿ ಗಣಪತಿ ದರ್ಶನ ಮಾಡ್ಕೊಂಡೇ ಬರುವಂತ ಆತರ ಅನುಕೂಲ ಇದೆ. ಸಂಕಷ್ಟರ ಗಣಪತಿಯನ್ನ ಪೂಜೆ ಮಾಡ್ತೀವಿ, ಅದು ಸಂಜೆ 6ರಿಂದ 8 ಗಂಟೆ. ಹಾಗೆ ಪ್ರತಿ ಹುಣ್ಣಿಮೆಗೂ ದೀಪದ ಅಲಂಕಾರ ಮಾಡ್ತೀವಿ. ದೀಪದಿಂದನೇ ಸ್ವಾಮಿಗೆ ನಾವು ಪೂರ್ತಿ ದೀಪಾಲಂಕಾರ ಮಾಡಿ ಅಷ್ಟೋತ್ತರ ಸಹಿತ ಪೂಜೆ ಮಾಡ್ತೀವಿ. ಅವತ್ತು ಪ್ರಸಾದ ವ್ಯವಸ್ಥೆ ಇರುತ್ತೆ. ಸೋಮವಾರ ಪ್ರಸಾದ ಇರುತ್ತೆ, ಬೆಳಿಗ್ಗೆ ಮಾತ್ರ ಇರುತ್ತೆ. ಬನ್ನಿ ಮರ, ಇದು ಬನ್ನಿ ಮರ. ನವರಾತ್ರಿಲಿ ಸುಮಾರು ಜನ ಮುತ್ತೈದೆಯರು ಬೆಳಿಗ್ಗೆ 5 ಗಂಟೆಗೆ ಬಂದು ಇದನ್ನ ಪೂಜೆ ಮಾಡಿ ನವರಾತ್ರಿ ಪೂರ್ತಿ ಆಚರಣೆ ಇಲ್ಲೇ ಮಾಡ್ತಾರೆ. ಕೊನೆಗೆ ನಾವು ದಸರಾ ವಿಜಯದಶಮಿ ದಿನ ಇಲ್ಲೇ ಬಲಿ ಪೂಜೆನ ಮಾಡ್ತೀವಿ. ಹಾಗೆ ಇದು ಅರಳಿ ಮರ, ಅಶ್ವತ್ ಮರ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅಶ್ವತ್ ಅರಳಿ ಮರ, ಇದು ಕೂಡ ನಮ್ಮ ವೃಕ್ಷರಾಜ ಅಂತ ಹೇಳ್ತಾರೆ. ನಮ್ಮ ದೇವಸ್ಥಾನಕ್ಕೆ ತುಂಬಾ ಶಕ್ತಿಯುತವಾದಂತ ಮರ ಇದೆ ನಮ್ಗೆ. ಹಾಗೂ ಅದು ಅಂಕೋಲೆ ಮರ. ಅಂಕೋಲೆ ಮರ ಅಂತಂದ್ರೆ ವಾಸ್ತು ಪುರುಷಂದು. ವಾಸ್ತು ಪುರುಷ. ಇದನ್ನ ಸುಮಾರು ಜನ ತಮ್ಮ ಮನೆಗಳಿಗೆ ಬಾಗಿಲಿಗೆಲ್ಲ ಕಡ್ಡಿ ತಗೊಂಡು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ. ಇಲ್ಲ, ಅದೇ ತರ ಇರುತ್ತೆ. ಇದ್ರ ಒಳಗಡೆ ಮುಳ್ಳು ಇರ್ತವೆ. ಮುಳ್ಳು ಇರ್ತವೆ. ಇದ್ರಲ್ಲಿ 2 ಜಾತಿ ಇದೆ, ಮುಳ್ಳು ಇಲ್ದೇ ಇರೋದು, ಮುಳ್ಳು ಇರಿದ್ದು. ಮುಳ್ಳು ಇದ್ದಿದ್ದು ಅತ್ಯಂತ ಶ್ರೇಷ್ಠ ಅಂತ ಹೇಳಿ, ವಾಸ್ತು ಪುರುಷ ಅಂತ ಹೇಳಿ ಬಾಗ್ಲೆಲ್ಲ ಅದರಿಂದನೇ ಮಾಡ್ತಾರೆ ತುಂಬಾ ಜನ. ಇದು 3 ಮರ ಆಯ್ತು, ಇನ್ನ 2 ಅಂತ ಹೇಳಿ ತಾರೆ ಮರ ಅಲ್ಲಿ ಕಾಣಿಸುತ್ತೆ, ಶನಿ ಮಹಾತ್ಮಂದದು ಮೂಲೆಯಲ್ಲಿದೆ. ಇದಲ್ಲ ಸರ್?
ಹಾ. ತಾರೆ ಮರ ಶನಿ ಮಹಾತ್ಮಂದು. ಓಕೆ. ಈ ಕಡೆ ಬೇವಿನ ಮರ ಇದೆ. ಹಾ, ಹಿಂದೆ ಇರೋದು ಅಮ್ಮನವ್ರ ಹಿಂದೆ ಇರೋದೇ ಬೇವಿನ ಮರ. ಓಕೆ. ಅಮ್ಮನವ್ರ ಗರ್ಭಗುಡಿ ಹಿಂದೆ ಇರೋದು. ಹಾ ಹಾ ಹಾ. ಸೊ ಇಲ್ಲಿ ಅಮ್ಮ ಅವರ ಗರ್ಭಗುಡಿ ಹಿಂದೆ ಇದೆ, ಈ ಬೇವಿನ ಮರ ಇದೆ. Okay. ಕತ್ಲಲ್ಲಿ ಆಗ್ಲೇ ಕಾಣಿಸ್ತಿರ್ಲಿಲ್ಲ, ಹಾ, ಆಕ್ಚುಲಿ ಅದೇ. ಕಾಣ್ತಿದೆ ನೀಟಾಗಿ. ಸರ್ ನೀವ್ ಬಂದ್ಬಿಟ್ಟು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಆರಾಧನೆ ಎಲ್ಲ ಮಾಡ್ತಿರೋದು? ನಾವು 2015ರಿಂದ ಇಲ್ಲೇ ಇದೀವಿ. ನಮ್ಮ ಮೂಲ ಬೆಳಗಾವಿ. ಹಾ, ಹಾ, ಹಾ. ನಿಮ್ದು ಅಂದ್ರೆ ನಿಮ್ಮ ತಂದೆಯವರು ಮುತ್ತಾತ ಆತರ ಆ ಕಾಲದಿಂದ ಹೌದೌದು, ಇದ್ದೀರಾ ನಾವೆಲ್ಲ ಅಥವಾ ಪುರೋಹಿತ, ನಮ್ಮ ವೃತ್ತಿ ಎಲ್ಲ ನಮ್ಮ ಕುಟುಂಬದವರೆಲ್ಲ ಅಲ್ಲ, ಪುರೋಹಿತ. ಇಲ್ಲೇ ಈ ದೇವಸ್ಥಾನದಲ್ಲೇ? ಇಲ್ಲ ಇಲ್ಲ, ನಾವು ಬೆಳಗಾಮಲ್ಲಿ ಇದ್ದಿದ್ವು. ಇಲ್ಲಿ ಹೊಸ ದೇವಸ್ಥಾನ ಆದ್ಮೇಲೆ ನಮ್ಮನ್ನ ಕರೆಸ್ಕೊಂಡ್ರು. ಇಲ್ಲಿ ಓಕೆ ಓಕೆ. ಇದೆ. ನಾವು ಪ್ರತಿ ವರ್ಷಕ್ಕೆ ವಿಜಯದಶಮಿ ದಿನ ಮೇಲ್ಗಡೆ ಇರೋ ಉತ್ಸವನ ಮೆರವಣಿಗೆ ದೇವರು, ಅದು ಓಕೆ. ಮೇಲ್ಗಡೆ ಇರೋದು, ಅದನ್ನು ಪ್ರತಿ ವರ್ಷಕ್ಕೆ 2 ಸರಿ. ಪಶುಪತಿನಾಥನೇ? ಹೌದೌದು, ಪಶುಪತಿನಾಥ, ಚಂಡೇಶ್ವರ, ಪಾರ್ವತಿ ದೇವಿ. ಓಕೆ ಓಕೆ. ಇದು ಮೆರವಣಿಗೆ ದೇವರು. ಇದನ್ನ ಪ್ರತಿ ವರ್ಷಕ್ಕೆ 2 ಬಾರಿ ಮಾತ್ರ ನಾವು ಉತ್ಸವ ಮಾಡ್ತೀವಿ. ಒಂದು ನಮ್ಮ ದೇವಸ್ಥಾನದ ವಾರ್ಷಿಕೋತ್ಸವ, ಹಾಗೂ ಇನ್ನೊಂದು ವಿಜಯದಶಮಿ ದಿನ. ಓಕೆ. ಇನ್ನು ಇದು ಕೆಳಗಡೆ ಇರೋದು ಇದು ಗಿರಿಜಾ ಕಲ್ಯಾಣೋತ್ಸವ ಅಂತ. ಈ ಆಗ್ಲೇ ಹೇಳ್ದಂಗೆ ನಿಮ್ಗೆ, ನಾವು ಗಿರಿಜಾ ಕಲ್ಯಾಣೋತ್ಸವ ವಿವಾಹಕ್ಕೆ ಸಂಬಂಧಪಟ್ಟಂತ ಪ್ರತಿಬಂಧಕ ದೋಷಗಳು ಇದ್ದಲ್ಲಿ ಅಂತವ್ರಿಗೆ ಬಂದು ಗಿರಿಜಾ ಕಲ್ಯಾಣೋತ್ಸವ ಮಾಡಿಸ್ತಾರೆ. ಸುಮಾರು ಜನ ಬಂದು ಹರಕೆ ಕಟ್ಕೊಂಡು ಮಾಡಿಸ್ತಾರೆ, ಕೆಲವೊಬ್ರು ಮದ್ವೆ ಬೇಗ ಆಗ್ಲಿ ಅಂತ ಮಾಡಿಸ್ತಾರೆ. ಹಾಗಾಗಿ ನಮ್ಮಲ್ಲಿ ಅದು ವಿಶೇಷ ಬಹಳ. ಮಹಾಶಿವರಾತ್ರಿ ದಿವಸ ಮಹಾಶಿವರಾತ್ರಿ ದಿನ ಏನಂತಂದ್ರೆ, ನಮ್ಮ ದೇವಸ್ಥಾನದಲ್ಲಿ ಎಲ್ಲರಿಗೂ ಗರ್ಭಗುಡಿ ಪ್ರವೇಶ ಇರುತ್ತೆ. ಅವತ್ತು ಒಂದಿನ ಮಾತ್ರ, ವರ್ಷದಲ್ಲಿ ಒಂದು ದಿನ ಮಾತ್ರ ಪ್ರತಿಯೊಬ್ರು ಎಲ್ಲರಿಗೂ ನಾವು ಇಲ್ಲಿ ಹಾಲಿನ ವ್ಯವಸ್ಥೆ ಮಾಡ್ತೀವಿ, ಕ್ಷೀರ ನಾವೇ ಕೊಡ್ತೀವಿ. ಎಲ್ಲ ಮುಕ್ತ ಅವಕಾಶ, ಪ್ರತಿಯೊಬ್ರು ಕ್ಷೀರಾಭಿಷೇಕ ಮಾಡಿ ಒಂದು ಪ್ರದಕ್ಷಿಣೆ ಮಾಡ್ಕೊಂಡು ಬರ್ಬೋದು. ಅವತ್ತೊಂದಿನ ಬೆಳಿಗ್ಗೆ 5ರಿಂದ ರಾತ್ರಿ 12 ಗಂಟೆವರೆಗೂ ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ. ಭಕ್ತಾದಿಗಳಿಗೆ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಆ ವ್ಯವಸ್ಥೆ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ತುಂಬಾ ಧನ್ಯವಾದ, ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ ನಮ್ಮ ವೀಕ್ಷಕರಿಗೆ. ಲೈಕ್ ಇಲ್ಲಿ ಬಂದು ವಿಸಿಟ್ ಮಾಡಿ, ಆಚೆಯಿಂದನೂ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಹಂಗೇನೆ ಈ ತರ ಬಂದು ಈ ತರ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಪ್ರೋತ್ಸಾಹ ಕೊಡ್ಬೇಕು, ಹಂಗೇನೆ ಲೈಕ್ ಚೆನ್ನಾಗಿ ಮಾಡ್ಬೇಕು ಅಂತ ಕೇಳ್ಕೊಂತಿದ್ದೀನಿ. ಧನ್ಯವಾದ ಸೋ ಮಚ್ ಸರ್. ನಾವು ವಿಡಿಯೋ ಮಾಡಬೇಕಾದ್ರೆ ಈಗ ಮಳೆ ಬಂತು, ತುಂಬ ಸುಂದರವಾಗಿ ಕಾಣ್ತಿದೆ ಆ್ಯಕ್ಚುಲಿ ದೇವಸ್ಥಾನದ ಅಂಗಣ. ಇಲ್ಲಿ ನೋಟಿಸ್ ಬೋರ್ಡು ಇದೆಲ್ಲ ಆಗ್ಬೋದು. ಸೊ ಐ ಹೋಪ್ ನಿಮಗೆ ಈ ಟೆಂಪಲ್, ಈ ವಿಸಿಟ್ಟು ಇದೆಲ್ಲ ನಿಮಗೆ ತುಂಬ ಇಷ್ಟ ಆಯಿತು. ಇದೇ ಥರ ಮಿಕ್ಕಿದ ಸೋಮವಾರ ಅಕಸ್ಮಾತ್ ನಾವು ಯಾವುದಾದ್ರು ಶಿವನ ದೇವಸ್ಥಾನ ವಿಸಿಟ್ ಆಗಬೇಕು ಅಥವಾ ಏನಾದರೂ ನಿಮ್ಮ ಆಸೆ ಇದ್ದರೆ, ಹೋಗೋಕ್ಕೆ ಆಗಲಿಲ್ಲ ಅಥವಾ ನೋಡಬೇಕು ಅಂತ ಇದ್ದರೆ ಪ್ಲೀಸ್ ನಂಗೆ ಕಮೆಂಟ್ಸಲ್ಲಿ ಹೇಳಿ. ಅದು ಬಿಟ್ಟು ಓವರಾಲ್ ಆಗಿ ನಿಮಗೆ ಈ ಥರ ಲೈಕ್ ದೇವಸ್ಥಾನಗಳು ತೋರಿಸ್ತಿರೋದು, ದೇವರ ಆರಾಧನೆ, ಪೂಜೆ, ಅದ್ರ ಬಗ್ಗೆ ಏನಾದರೂ ಇದ್ರೂ ಪ್ಲೀಸ್ ಹೇಳಿ, ಕವರ್ ಮಾಡ್ತೀನಿ ನಿಮಗೆ. ಅದು ಬಿಟ್ಟರೆ ಐ ಥಿಂಕ್ ನನಗಂತೂ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಹೋಗ್ತೀನಿ ಮಳೆ ನಿಂತಾದ್ಮೇಲೆ. ಐ ಆಮ್ ಫೀಲಿಂಗ್ ಟೂ ಹ್ಯಾಪಿ. ತುಂಬ ಚೆನ್ನಾಗಿದೆ ಈ ಟೆಂಪಲಿನ ಕ್ಯಾಂಪಸ್ಸು. ಚಿಕ್ಕ ದೇವಸ್ಥಾನ ಇದು. ಬನ್ನಿ ಎಲ್ಲರೂ ಪೂಜೆ ಮಾಡಿಸ್ಕೊಳ್ಳಿ ಆ್ಯಂಡ್ ಎಂಜಾಯ್ ಮಾಡಿ. ಸೊ ಎಸ್, ಐ ಹೋಪ್ ನಿಮಗೆ ತುಂಬ ಇಷ್ಟ ಆಯಿತು ಈ ಟೆಂಪಲ್ ನಾನು ತೋರಿಸಿರೋದು. ಇದೇ ಥರ ಯಾವುದಾದ್ರೂ ಒಂದು ಟಾಪಿಕ್ಕು ಅಥವಾ ಯಾವ್ದಾದ್ರು ಒಂದು ಟೆಂಪಲ್ ಕವರ್ ಮಾಡಬೇಕು ನಮ್ಮ ತುಮಕೂರಲ್ಲಿ ಇದ್ದಿದ್ದು ಅಂತ ನಿಮಗೆ ಅನಿಸ್ತಿದ್ರೆ ಪ್ಲೀಸ್ ನಂಗೆ DM ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಆರ್ ಯೂಟ್ಯೂಬಲ್ಲೂ ನೀವು ಕಮೆಂಟ್ಸಲ್ಲಿ ಹಾಕ್ಬೋದು. ಆ್ಯಂಡ್ ಇಷ್ಟೊಂದು ಕಷ್ಟಪಟ್ಟು ಮಾಡ್ತಿದ್ದೀನಿ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಬಾಯ್.